ನಮಸ್ಕಾರ ಎಲ್ಲರಿಗೂ. ಸ್ವರ್ಣಗೌರಿ ಲಾಗ್ಗೆ ಸ್ವಾಗತ. ನಮ್ಮ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು ತಂಗಿ ಇವ್ರ ನಾದಿನಿ ಮಗಳದ್ದು ಮದುವೆ ಆಗೋಗಿ ಹೋಗಿದ್ದು. ಗಂಡು ಹೆಣ್ಣಿನ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಮತ್ತು ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ನಾವು ಹಾಗೆ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ನಮ್ಮ ನಾದಿನಿದು ಚಿಕ್ಕ ನಾದಿನಿ ಮಗ, ಇವನೇ ದೊಡ್ಡವನು, ಅರುಣ್ ಅಂತ. ಅರುಣ್ ಹುಡುಗ ಇಬ್ಬರು ತುಂಬಾ ಚೆನ್ನಾಗಿದ್ದಾರೆ. ಡೆಕೋರೇಷನ್ಸ್ ಎಲ್ಲ ಸೂಪರಾಗಿತ್ತು. ಹಾಗೆ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಏಕೆಂದರೆ ಮದುವೆ ಅಂದರೆ ರಿಸೆಪ್ಷನ್ಗೆ ಹೋಗಿ ಬಂದುಬಿಟ್ಟು ಮುಹೂರ್ತಕ್ಕೆ ಹೋಗೋಕ್ಕಾಗಲಿಲ್ಲ, ಕೆಲಸಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಮದುವೆ ಅಂದರೆ ಒಂದು ಸಮಾರಂಭ, ಎಲ್ಲ ಸಂಬಂಧಿಕರು ಒಂದು ಕಡೆ ಕೂಡುವಂಥ ಒಂದು ಸಮಾರಂಭ. ಒಂದು ದಿವಸ ಅವಾಗ ಎಲ್ಲರನ್ನೂ ನಾವು ಮಾತಾಡಿಸ್ಬೋದು. ಯಾವಾಗ ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಹೋಗಿ ಪುರ್ಸೊತ್ತು ಮಾಡಿಕೊಂಡು ಅವ್ರನ್ನೆಲ್ಲ ಮಾತಾಡ್ಸೋಕ್ಕಾಗೋದಿಲ್ಲ. ಮದುವೆಯಲ್ಲಿ ಎಲ್ಲರೂ ಸಿಗ್ತಾರೆ, ಎಲ್ಲರ ಹತ್ರನೂ ಮಾತಾಡ್ಬೋದು. ಎಲ್ಲರ ಹತ್ರನೂ ಒಂದು ಗಳಿಗೆ ಖುಷಿಯಾಗಿದ್ದು ಮಾತಾಡಿಕೊಂಡು ಮದುವೆ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ವಿಶ್ ಮಾಡಿ ಬರುವಂಥದ್ದು. ಹಾಗಾಗಿ ಇದು ಚೌಟ್ರಿ ತುಂಬಾ ಚೆನ್ನಾಗಿದೆ. ಬಾಣವಾರದಲ್ಲಿರೋದು ಚೌಟ್ರಿ. ಅದ್ರದ್ದು ಹೆಸರೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಡೆಕೋರೇಷನ್ ಚೆನ್ನಾಗಿತ್ತು. ಹುಡುಗ ಹುಡುಗಿದು ಮಾತ್ರ ಫೋಟೋ ತಗೊಂಡು ಅಷ್ಟೇ. ಮತ್ತು ಹಾಗೆ ನಾವು ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ನನ್ನ ಮೊಮ್ಮಕ್ಕಳು ಬಂದಿದ್ದರು, ನಮ್ಮ ಸೊಸೆ ಇದ್ದಾರೆ ಪಕ್ಕದಲ್ಲಿ ನೋಡಿ, ಬಲಭಾಗದಲ್ಲಿ ನಮ್ಮ ಮೊಮ್ಮಕ್ಕಳು ಸಹ ಇದ್ದರು. ಹಾಗೆ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಮಾಡಿಸ್ಕೊಂಡೆ. ಇನ್ನೂ ಜನ ಬಂದಿರಲಿಲ್ಲ. 10 ಗಂಟೆವರೆಗೂ ಜನ ಇರ್ತಾರೆ. ನಾವು ಹಾಗೆ ಫಸ್ಟ್ 7 ಗಂಟೆಗೆಲ್ಲ ಹೋಗಿ ಕೂತ್ಕೊಂಡು ನೋಡಿ. ಇವ್ರ ಮಗಂದೇ ಮದುವೆ, ಅರುಣ್. ಇವ್ರ ಮಗ ದೊಡ್ಡವನು, ಇನ್ನೊಬ್ಬ ಇದ್ದಾನೆ ಚಿಕ್ಕವನು, ಅವನು ಇನ್ನೂ ಇಲ್ಲ. ಹಾಗಾಗಿ ನಮ್ಮ ನಾದಿನಿ ಇವರು ನನಗೆ ತಂಗಿ ಆಗಬೇಕು, ನನ್ನ ತಂಗಿ ಮಗ ಆಗಬೇಕು. ಎಲ್ಲರನ್ನೂ ಮಾತಾಡಿಸ್ತಾರೆ, ತುಂಬ ಬಾಯಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗಾಗಿ ನಮಗೂ ಪತ್ರಿಕೆ ಕೊಟ್ಟಿದ್ರಲ್ಲ, ಹೋಗಿದ್ದು ಇರ್ರಿ ಅಂತೇಳಿ ಬಲವಂತ ಮಾಡಿದ್ರು. ನಾವು ಇರೋಕ್ಕಾಗಲಿಲ್ಲ, ಕೆಲಸಕ್ಕೆ ಹೋಗಬೇಕು ಅಂದೋ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳೇನೇ ಆಗಬೇಕು ನನಗೆ, ರೇಖಾ, ಮಧು ಅಂತ. ಹಾಗಾಗಿ ಇವ್ರಿಗೂ ಅಷ್ಟೇ ಆವಾಗಲಿಂದ ನಮ್ಮನ್ನು ಕಂಡ್ರೆ ಏನೋ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಇದೆ. ನಾವು ಮೊದಲೆಲ್ಲ ಚಿಕ್ಕವರು, ಇವಾಗೆಲ್ಲ ಎಷ್ಟು ಬೆಳೆದು ದೊಡ್ಡವರಾಗಿದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಒಂದು ಪ್ರೀತಿಯಿಂದ. ನೋಡಿ ಅಲ್ಲಿ ಕೂತಿದ್ದಾರಲ್ಲ, ಪಿಂಕ್ ಸ್ಯಾರಿ, ಇವ್ರ ಮಕ್ಕಳೇ ಇವರಿಬ್ಬರು, ರೇಖಾ, ಮಧು. ಹಾಗಾಗಿ ಇವ್ರದ್ದು ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅನಿಸ್ತು. ತುಂಬ ಖುಷಿಯಿಂದ ಒಂದು ವಿಡಿಯೋ ಮಾಡಿಕೊಂಡೆ, ಒಂದು ಫೋಟೋ ಇಟ್ಕೊಂಡೆ. ಹಾಗಾಗಿ ಚೌಟ್ರಿನಲ್ಲಿ ಜನ ಎಲ್ಲ ಸ್ವಲ್ಪ ಕಡಿಮೆ ಇದ್ದರು. ನನ್ನ ಮೊಮ್ಮಗಳು ಹೋಗ್ತಾಯಿದ್ದಾಳೆ ನೋಡಿ, ದೊಡ್ಡ ಮೊಮ್ಮಗಳು, ನಮ್ಮ ಚಿಕ್ಕವಳು ವಿಶಿಕಾ. ಹಾಗೆ ಚೌಟ್ರಿ ಅಂತೂ ತುಂಬ ಸೂಪರಾಗಿತ್ತು. ಎಲ್ಲ ಮೊದಲೆಲ್ಲ ಈ ಥರ ಇರಲಿಲ್ಲ. ಇಂಟೀರಿಯರ್ ಎಲ್ಲ ಹಾಕಿ ಎಲ್ಲ ಚೌಟ್ರಿಗಳನ್ನೂ ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ. ಇವರೇ ನಮ್ಮ ನಾದಿನಿ ಮಗಳು ಶ್ರುತಿ ಅಂತ. ಹಾಗಾಗಿ ಮಾತಾಡಿಸಿದ್ರು. ಇವ್ರ ಜೊತೆಲೂ ಒಂದು ಫೋಟೋ ಇಟ್ಕೊಂಡೆ. ತುಂಬ ಚೆನ್ನಾಗಿತ್ತು. ಆದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಒಳ್ಳೆ ಹುಡುಗಿ. ಹಾಗಾಗಿ ತುಂಬಾ ಹಾಗೆ ನಮ್ಮ ಯಜಮಾನ್ರದ್ದು ಸೇರಿಸಿ ಒಂದು ಫೋಟೋ ಇಟ್ಕೊಂಡು, ನಮ್ಮ ಮೊಮ್ಮಕ್ಕಳು ನೋಡಿ ಅಲ್ಲಿ ಒಂದು ಸ್ಕ್ರೀನ್ ಹಿಂದೆಗಡೆ ಒಂದು ಫೋಟೋ ಹಿಡಿದೆ. ಮತ್ತು ಸಣ್ಣದಾಗಿ ಒಂದು ವೀಡಿಯೋನೂ ಮಾಡಿದೆ. ಅದು ಮಕ್ಕಳಿಗಂತೂ ತುಂಬಾ ಖುಷಿ ಫೋಟೋ ಇಟ್ಕೊಳ್ಳೋದು ಅಂದರೆ, ಫೋಸ್ ಕೊಡೋದು ಅಂದರೆ. ನೋಡಿ ದೊಡ್ಡೊಳ್ಳೆ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದಾಳೆ. ಚಿಕ್ಕದಕ್ಕೆ ಏನು ಗೊತ್ತಿಲ್ಲ ಪಾಪ, ಲಂಗ ಜಾಕೆಟ್ ಹಾಕ್ಕೊಂಬಂದು ತಡರಿಸ್ತಾ ಇರ್ತೆ. ಮತ್ತು ಊಟಕ್ಕೆ ಕೂತ್ಕೊಂಡ್ಮೇಲೆ ನಮಗೆ ಎಷ್ಟು ಊಟ ಬೇಕೋ ಅಷ್ಟೇ ಬಡಿಸ್ಕೋಬೇಕು. ನೋಡಿ ಇನ್ನೂ ಎಷ್ಟು ಎಲೆ ಮೇಲೆ ಎಷ್ಟು ಊಟ ವೇಸ್ಟ್ ಮಾಡಿದ್ದಾರೆ. ಇದೇ ಊಟ ಇನ್ನೊಬ್ಬರು ತಿಂತಾರೆ ಅಲ್ವಾ. ದಯವಿಟ್ಟು ನಾನು ಎಲ್ಲ ಮದುವೆಗಳಲ್ಲಿ, ಎಲ್ಲ ವೀಡಿಯೋಗಳಲ್ಲಿ ಹೇಳೋದೇ ಒಂದು, ನಿಮಗೆ ಬೇಕಾದರೆ ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ನಮ್ಮ ಎಲೆಯಲ್ಲಿ ಹಾಕಿರೋ ಊಟ. ತುಂಬಾ ಊಟ ಸೂಪರಾಗಿತ್ತು, ಸಖತ್ತಾಗಿ ಟೇಸ್ಟಿಯಾಗಿತ್ತು. ಪಾಯಸ, ಕಾಬೂಲ್ ಕಡಲೆಕಾಳು ಪಲ್ಯ, ಹೆಸ್ರು ಕಾಳು, ಕೋಸಂಬರಿ, ಬೀನ್ಸು ಪಲ್ಯ ಮತ್ತು ರಸಮಲೈ ಹಾಕಿದ್ರು. ಹಾಗಾಗಿ ಕಾಯಿ ಒಬ್ಬಟ್ಟು, ಬಜ್ಜಿ, ಇದು ಕಾಯಿ ಒಬ್ಬಟ್ಟು ಹಾಕಿ ತುಪ್ಪನೂ ಸಹ ಹಾಕಿದ್ರು. ನನಗಂತೂ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಮನೆಯವರು ಸಹ ಒಬ್ಬಟ್ಟು ಹಾಕಿದ್ರು ತಿನ್ನು ಅಂತ. ನಾನು 2 ಒಬ್ಬಟ್ಟು ತಿಂದೆ. ಹಾಗಾಗಿ ತುಂಬಾ ಊಟ ಎಲ್ಲ ಸೂಪರಾಗಿ ಟೇಸ್ಟಿಯಾಗಿತ್ತು. ಮತ್ತು ಊಟ ಆದ ನಂತರ ಐಸ್ ಕ್ರೀಮು, ಬೀಡ ಎಲ್ಲನೂ ತಿಂದ್ಬಿಟ್ಟು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹಾಗೇ ಬಂದು ಆಟೋ ಮಾಡ್ಕೊಂಡು ಹೋಗಿದ್ದು, ಕ್ಯಾಬ್ ಮಾಡಿಕೊಂಡು. ಯಾಕೆಂದರೆ 4 ಜನನ ಕೂರಿಸೋದಿಲ್ಲ ಆಟೋದಲ್ಲಿ, ಅದಕ್ಕೆ ಕ್ಯಾಬ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಮನೆ ಹತ್ರದಿಂದ.
ಹಾಗೆ ಇನ್ನೂ ಊಟ ಮಾಡ್ತಾಯಿದ್ದಾರೆ. ದಯವಿಟ್ಟು ನನ್ನದೊಂದು ರಿಕ್ವೆಸ್ಟು, ಯಾರೂ ಊಟನ ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಳಿ. ಎಲ್ಲ ವೀಡಿಯೋಗಳಲ್ಲೂ ನಾನು ಹೇಳೋದೇ ಇಷ್ಟು. ಅದ್ರ ಬದಲು ಒಬ್ಬರು ಊಟನ ಅಲ್ಲಿ ಎಲೆ ಮೇಲೆ ಬಿಟ್ಟು ಬರೋದು ಒಂದು ದೊಡ್ಡಸ್ತಿಕೆ ಅಲ್ಲ. ತಿಂದು ಎಲೆ ಎಷ್ಟು ಬೇಕೋ ಅಷ್ಟು ತಿಂದು ಎಲೆ ಖಾಲಿ ಮಾಡಿ ಬರೋದು ದೊಡ್ಡಸ್ತಿಕೆ. ಅದಕ್ಕೆ ಅನ್ನಕ್ಕೆ ಬೆಲೆ ಕೊಡಿ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಎಲ್ಲ ಬಂಧು ಬಳಗ ಎಲ್ಲ ಸೇರೋದೇ ಒಂದು ಮದುವೆಗಳಲ್ಲಿ ಅಂತ ಹೇಳ್ತಾ, ನಾನು ಹೀಗೆ ಕಿಚನ್ನು ಡೈನಿಂಗ್ ಹಾಲಲ್ಲಿ ಒಂದು ಫೋಟೋ ಸಹ ವೀಡಿಯೋ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಒಂದು ಸಿಂಪಲ್ ವಿಡಿಯೋ, ಹಾಗಾಗಿ ಒಳಗಡೆ ಹೋಗ್ತಾ ನಾನು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೊರಗಡೆ ಊಟ ಮಾಡಿಕೊಂಡು ಹೊರಗಡೆ ಬಂದು ಮನೆಗೆ ಹೋಗುವಾಗ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಜನ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ದರು. ಅಲ್ಲಿ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ನಾವು ಬರೋಷ್ಟೊತ್ತಿಗೆ ಟೈಮ್ ಆಗೋಯಿತು, 9:30 ಆಗೋಯಿತು. ಹಾಗಾಗಿ ಇಲ್ಲಿ ಮುಂದೆಗಡೆ ಒಂದು ಬೌಲಲ್ಲಿ ಇಟ್ಟಿದ್ದಾರೆ. ಇದು ವಾಸ್ತು ಪ್ರಕಾರ ಇದು ಇಡೋವಂಥದ್ದು. ಮತ್ತು ಗಿಡ, ಹಸಿರು ಗಿಡಗಳನ್ನು ಅಷ್ಟೇ, ಡೆಕೋರೇಷನ್ಸು, ಗಣೇಶ ಎಲ್ಲ ಅಷ್ಟು ಚೆನ್ನಾಗಿದೆ. ಚೌಟ್ರಿಯ ಮುಂಭಾಗದಲ್ಲೂ ಸಹ ತುಂಬ ಚೆನ್ನಾಗಿದೆ. ಡೆಕೋರೇಷನ್ಸು ಸೂಪರಾಗಿತ್ತು, ಊಟ ಸೂಪರಾಗಿತ್ತು. ಗಂಡು ಹೆಣ್ಣು ತುಂಬ ಚೆನ್ನಾಗಿದ್ದರು. ಇವರ ಆಶೀರ್ವಾದ ಗಂಡು ಹೆಣ್ಣಿನ ಮೇಲೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಹೈಪ್ ಕೊಡಿ ಮತ್ತು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಆ್ಯಡ್ಸು ಬರುತ್ತೆ, 30 ಸೆಕೆಂಡು ಆ್ಯಡ್ಸು, ತುಂಬಾ ಚಿಕ್ಕ ಚಿಕ್ಕ ಆ್ಯಡ್ಸ್ ಎಲ್ಲ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ನಮ್ಮ ಮೊಮ್ಮಕ್ಕಳನ್ನಂತೂ ಹಿಡಿಯೋಕ್ಕೆ ಆಗಲಿಲ್ಲ. ಹೊರಗಡೆ ಮನೆಗೆ ಹೋಗೋಣ ಅಂದ್ರೂ ಅಲ್ಲಲ್ಲೇ ಆಟ ಆಡ್ಕೊಂಡು ಅಲ್ಲೇ ಇದ್ದರು. ಬಲವಂತ ಮಾಡಿ ಕರ್ಕೊಂಡೋಗ್ತಾಯಿತ್ತು. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ.